ಸುಮಾರು 2000 ವರ್ಷಗಳ ಇತಿಹಾಸವನ್ನು ಹೊಂದಿರುವ ಓಂ ಶಕ್ತಿ ದೇವಸ್ಥಾನಕ್ಕೂ ಕೂಡ ಶಬರಿಮಾಲೆಯ ರೀತಿಯಲ್ಲಿ ಮಾಲೆಯನ್ನು ಧರಿಸುತ್ತಾರೆ. ತಮಿಳುನಾಡಿನ ಮೇಲ್ಮರುವತ್ತೂರಿನಲ್ಲಿರುವಂತಹ ಪುಣ್ಯಕ್ಷೇತ್ರ ಆದಿಶಕ್ತಿ ಓಂ ಶಕ್ತಿ ತಾಯಿ ದೇವಸ್ಥಾನವನ್ನು ಅಂದರೆ ಓಂ ಶಕ್ತಿ ದೇವಸ್ಥಾನವನ್ನು ಅರುಳ್ಮಿಗು ಆದಿ ಪರಾಶಕ್ತಿ ಸಿದ್ಧರ ಪೀಠ ಅಂತಲೂ ಕೂಡ ಕರೆಯಲಾಗುತ್ತೆ. ಆದಿ ಪರಾಶಕ್ತಿ ಸಿದ್ಧರ ಪೀಠದಲ್ಲಿ ಸುಮಾರು 21 ಸಿದ್ಧ ಪುರುಷರು ಹಾಗೂ ಸಿದ್ಧ ಮಹಿಳೆಯರು ಇದೇ ಜಾಗದಲ್ಲಿ ತಪಸ್ಸನ್ನು ಮಾಡಿ ಜೀವಂತವಾಗಿ ಸಮಾಧಿಯಾದರು ಎನ್ನುವ ನಂಬಿಕೆ ಇದೆ. 21 ಸಿದ್ಧ ಪುರುಷರು ನೆಲೆಸಿರುವಂತಹ ಈ ಜಾಗದಲ್ಲಿ ನೆಲೆಸಿರುವಂತಹ ಓಂ ಶಕ್ತಿ ದೇವಿಯು ಭಕ್ತರ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸುತ್ತಾಳೆ ಎನ್ನುವ ನಂಬಿಕೆಯಿಂದ ಗಂಡು ಹೆಣ್ಣು ಭೇದವಿಲ್ಲದೆ, ಜಾತಿ ಮತ ಯಾವುದೇ ಭೇದವಿಲ್ಲದೆ, ದೊಡ್ಡವರು ಚಿಕ್ಕವರು ಎನ್ನುವ ಯಾವ ಭೇದವಿಲ್ಲದೆ, ಮಡಿ ಮೈಲಿಗೆಯ ಯಾವುದೇ ತಡೆ ಇಲ್ಲದೆ, ಭಾಷೆ ಎನ್ನುವ ಯಾವುದೇ ಒಂದು ಅಡೆತಡೆ ಇಲ್ಲದೆ ಎಲ್ಲ ಭಕ್ತಾದಿಗಳು ಅಂದರೆ ಸಾವಿರಾರು ಲಕ್ಷಾಂತರ ಜನರು ಮಾಲೆಯನ್ನು ಧರಿಸಿ ಅಂದರೆ ಓಂ ಶಕ್ತಿ ತಾಯಿಯ ಮಾಲೆಯನ್ನು ಧರಿಸಿ ಬಂದು ಅಮ್ಮನ ದರ್ಶನವನ್ನು ಪಡಿತಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಂದಿನಿ. ನಮ್ಮ ಕಿರುಪರಿಚಯ ಚಾನಲ್ಗೆ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋದಲ್ಲಿ ಮಾಲೆಯನ್ನು ಅಂದರೆ ಮೊದಲ ಬಾರಿಗೆ ಯಾರೆಲ್ಲ ಓಂ ಶಕ್ತಿ ಮಾಲೆಯನ್ನು ಧರಿಸ್ತಾರೋ ಅಂಥವರಿಗೆ ಇದು ಉಪಯುಕ್ತವಾದಂತಹ ಒಂದು ವಿಡಿಯೋ ಆಗಿರ್ತದೆ. ಹಾಗೆಯೇ ಮಾಲೆಯನ್ನು ಧರಿಸಿದ ಮೇಲೆ ಮಾಲೆಯನ್ನು ಹೇಗೆ ಧರಿಸ್ತಾರೆ, ಮಾಲೆಯನ್ನು ಧರಿಸುವ ಮುಂಚೆ ನಾವು ಹೇಗೆ ಪ್ರಿಪರೇಷನನ್ನು ಮಾಡ್ಕೋಬೇಕು ಅಂದರೆ ತಯಾರಿಯನ್ನು ಮಾಡ್ಕೋಬೇಕು, ಮಾಲೆಯನ್ನು ಧರಿಸಿದ ಮೇಲೆ ನಾವು ಯಾವ ಯಾವ ಪದ್ಧತಿಗಳನ್ನು ಅನುಸರಿಸಬೇಕು, ಮಾಲೆಯನ್ನು ಧರಿಸಿ ನಾವು ಹೇಗೆ ಮೇಲ್ಮರುವತ್ತೂರಿಗೆ ಹೋಗಿ ಅಮ್ಮನ ದರ್ಶನವನ್ನು ನಾವು ಪಡೆದು ನಂತರ ಮಾಲೆಯನ್ನು ತೆಗೆದ ಮೇಲೆ ನಾವು ಯಾವ ಯಾವ ರೀತಿಯಾಗಿ ಪದ್ಧತಿಗಳನ್ನು ಅನುಸರಿಸಬೇಕು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ತೋರಿಸ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಹಾಗೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಾಮಾನ್ಯವಾಗಿ ಮೊದಲ ಬಾರಿಗೆ ಯಾರೆಲ್ಲ ಓಂ ಶಕ್ತಿ ಮಾಲೆಯನ್ನು ಹಾಕ್ಕೊಳ್ತಾರೋ ಅಂಥವರಿಗೆ ಕೆಲವೊಂದು ತುಂಬಾ ಡೌಟ್ಗಳಿರ್ತದೆ. ಅಂದರೆ ನಾವು ಹೇಗೆ ಮಾಲೆ ಹಾಕಿಸ್ಕೋಬೇಕು, ಯಾವ್ಯಾವ ಪದ್ಧತಿಗಳನ್ನ ಅನುಸರಿಸ್ಬೇಕು ಅಂತ. ಒಂದು ಸಲ ಹಾಕ್ಕೊಂಡ್ರೆ ಸಾಕು, ಇನ್ನು 2-3 ಸಲ ಹಾಕ್ದಾಗೆಲ್ಲ ನೀವು ಅದನ್ನೇ ನಾವು ಪದ್ಧತಿಗಳನ್ನ ಅನುಸರಿಸಬೇಕಾಗುತ್ತೆ. ಹಾಗಾಗಿ ಮೊದಲ ಬಾರಿ ಯಾರೆಲ್ಲ ಹಾಕಿಸ್ಕೊತಾರೋ ಅಂಥವರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿರ್ತದೆ. ಓಂ ಶಕ್ತಿಯ ಮಾಲೆಯನ್ನು ನಾವು ಹಾಕಿಕೊಳ್ಳುವ ಮುಂಚೆನೇ ನಾವು ಮನೆಯೆಲ್ಲ ಸ್ವಲ್ಪ ಶುದ್ಧವಾಗಿ ಇಟ್ಕೋಬೇಕಾಗುತ್ತೆ. ಅಂದರೆ ಈಗ ನಾನು ಓಂ ಶಕ್ತಿ ಮಾಲೆಗೆ ಹೋಗುವ ಮುಂಚೆ ನಾನು ಯಾವ ರೀತಿಯಾಗಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ ಅಂತ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಂದರೆ ಓಂ ಶಕ್ತಿಗೆ ಹೋಗುವ ಮುಂಚೆ 2 ದಿನ 3 ದಿನ ಮುಂಚೆನೇ ನಾವು ನಾನ್ ವೆಜ್ಜನ್ನು ಮನೆಯಲ್ಲಿ ಮಾಡಬಾರ್ದು. ಓಂ ಶಕ್ತಿ ಮಾಲೆಯನ್ನು ನಾವು ಹಾಕಿಸ್ಕೊಳ್ಳುವ ಮುಂಚೆನೇ ಮನೆಯನ್ನೆಲ್ಲ ಶುಭ್ರವಾಗಿ ನಾವು ಕ್ಲೀನ್ ಮಾಡಬೇಕಾಗುತ್ತೆ. ಮನೆಯಲ್ಲಿರುವಂತಹ ಬೆಡ್ಶೀಟು ಬ್ಲಾಂಕೆಟು ಎಲ್ಲವನ್ನು ನಾವು ತೊಳೆದು ಶುಭ್ರವಾಗಿ ಇಟ್ಕೋಬೇಕಾಗುತ್ತೆ. ಹಾಗೆ ಮಾಲೆ ಹಾಕಿಸ್ಕೊಳ್ಳುವ ದಿನ ನೀವು ನೋಡ್ತಾ ಇರ್ಬೋದು, ನಾನು ಮನೆ ಒರೆಸೋದಕ್ಕೆ ಒಂದು ಬಕೆಟ್ ನೀರು ತೊಗೊಂಡಿದ್ದೀನಿ. ಹಾಗೆ ಗೋಮೂತ್ರವನ್ನು ಸೇರಿಸ್ಕೊತಾ ಇದ್ದೀನಿ. ಇದು ಗಂದಿಗೆ ಅಂಗಡಿನಲ್ಲಿ ಸಿಕ್ಕುತ್ತೆ, ನೀವು ತೊಗೊಂಡು ಬಂದು ಅದನ್ನು ಉಪಯೋಗಿಸ್ಬೋದು. ಅಥವಾ ನಾವು ಮನೆ ಒರೆಸುವ ನೀರಿನೊಳಗಡೆ ಒಂದಿಷ್ಟು ಕಲ್ಲುಪ್ಪನ್ನು ಸೇರಿಸಿ 1-2 ಸ್ಪೂನ್ ಆಗುವಷ್ಟು ಮನೆಯನ್ನು ಒರೆಸ್ಕೊಂಡು ಮನೆಯನ್ನು ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ದೇವರ ಮನೆಯನ್ನು ಅಥವಾ ದೇವರ ಸಾಮಾನೆಲ್ಲನೂ ನೀಟಾಗಿ ಶುಭ್ರಗೊಳಿಸಿ ಬೊಟ್ಟನ್ನು ಇಟ್ಟು ಮೊದಲಿಗೆ ನಾವು ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕಾಗುತ್ತೆ. ನೀವು ಮಾಲೆಯನ್ನು ಹಾಕಿಸಿಕೊಳ್ಳೋಕ್ಕೆ ಹೋಗಬೇಕಾದಾಗ ಮನೆಯ ದೇವರಿಗೆ ಬಹುಮುಖ್ಯವಾಗಿ ದೇವರನ್ನು ನೆನಪಿಸಿ ನೀವು ಪೂಜೆಯನ್ನು ಮಾಡಿ ನಂತರ ನೀವು ಮಾಲೆಯನ್ನು ಹಾಕಿಸ್ಕೋಬೇಕಾಗುತ್ತೆ. ನಾನು ಮಾಲೆಯನ್ನು ಹಾಕಿಸ್ಕೊಳ್ಳೋ ಮುಂಚೆನೇ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಹೊಸಲು ಪೂಜೆ, ತುಳಸಿ ಪೂಜೆ, ಮನೆ ದೇವರ ಪೂಜೆ ಎಲ್ಲನ ಮಾಡಿ ನಂತರ ನಾನು ಮಾಲೆ ಹಾಕಿಸ್ಕೊಳ್ಳೋಕ್ಕೆ ಹೋಗ್ತಾ ಇದ್ದೀನಿ. ಓಂ ಶಕ್ತಿ ಮಾಲೆಯನ್ನು 3 ದಿನ 5 ದಿನ 9 ದಿನ ಹಾಗೆ 11 ದಿನ 48 ದಿನಗಳವರೆಗೂ ಕೂಡ ನಾವು ಮಾಲೆಯನ್ನು ಹಾಕಿಸ್ಕೋಬಹುದು. ಸಾಮಾನ್ಯವಾಗಿ ಎಲ್ಲರೂ 3 ದಿನ 5 ದಿವಸ ಹಾಕಿಸ್ಕೊತಾರೆ. 9 ಬಾರಿ ಅಂದರೆ 9 ವರ್ಷ ಮಾಲೆಯನ್ನು ಧರಿಸಿ 10ನೇ ವರ್ಷಕ್ಕೆ ಯಾರು ಮಾಲೆಯನ್ನು ಹಾಕಿಕೊಳ್ತಾರೋ ಅವರೇ ಗುರುಶಕ್ತಿಗಳು. ಏನು ನೀವು ಇವಾಗ ನೋಡ್ತಾ ಇದ್ದೀರಿ, ಇವರೇ ಗುರುಶಕ್ತಿಗಳು. ಗುರುಶಕ್ತಿಗಳು ಹಳದಿ ವಸ್ತ್ರವನ್ನು ಧರಿಸಿರ್ತಾರೆ.
ಓಂ ಶಕ್ತಿ ಮಾಲೆಯನ್ನು ನೀವು ಧರಿಸಬೇಕು ಅಂತ ಅನ್ನೋದಾದರೆ ನಿಮ್ಮ ಮನೆಯ ಅಕ್ಕಪಕ್ಕದಲ್ಲಿ ಓಂ ಶಕ್ತಿ ಮಂಡಳಿ ಇರ್ತದೆ, ಅವರಿಗೆ ಹೋಗಿ ನೀವು ಸಂಪರ್ಕಿಸಿದರೆ ಅವರು ಎಲ್ಲ ಮಾಹಿತಿಯನ್ನು ನಿಮಗೆ ತಿಳಿಸ್ತಾರೆ. ಮೊದಲ ಬಾರಿಗೆ ಯಾರು ಓಂ ಶಕ್ತಿ ಮಾಲೆಯನ್ನು ಧರಿಸ್ತಾರೋ ಅಂಥವರು ಹೊಸ ವಸ್ತ್ರವನ್ನು ಉಟ್ಟು ಅಮ್ಮನ ಓಂ ಶಕ್ತಿ ಮಾಲೆಯನ್ನು ಧರಿಸಬೇಕಾಗುತ್ತೆ. ಅಂದರೆ ಕಾಟನ್ ಆಗಿರಬೇಕು ಅಥವಾ ಡ್ರೆಸ್ ಆಗಿರ್ಬೋದು ಅಥವಾ ಸೀರೆಯನ್ನಾದರೂ ಸರಿ ಉಟ್ಟು ಅಮ್ಮನ ಮಾಲೆಯನ್ನು ಹಾಕಿಸ್ಕೋಬೇಕಾಗುತ್ತೆ. ಓಂ ಶಕ್ತಿ ಮಂಡಳಿ ಕಡೆಯಿಂದನಾದ್ರೂ ನಾವು ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗಬಹುದು, ಅಥವಾ ಓಂ ಶಕ್ತಿ ದೇವಸ್ಥಾನಕ್ಕೆ ಅಂದರೆ ತಮಿಳುನಾಡಿನ ಮೇಲ್ಮರವತ್ತೂರಿಗೆ ನಾವು ಡೈರೆಕ್ಟಾಗಿ ಹೋದ್ರೂ ಕೂಡ ಓಂ ಶಕ್ತಿ ಮಾಲೆಯನ್ನು ಹಾಕಿಸ್ಕೋಬಹುದು. ಅಲ್ಲಿ ಇನ್ಫಾರ್ಮೇಷನ್ ಸೆಂಟರ್ ಅಂತ ಇರುತ್ತೆ, ನಾವು ಅಲ್ಲಿ ಹೋಗಿ ಕೇಳಿದರೆ ಅವರು ಪ್ರತಿಯೊಂದನ್ನು ನಮಗೆ ವಿವರಿಸ್ತಾರೆ. ನಾವು ಮಾಲೆಯನ್ನು ಹಾಕಿದ ಮೇಲೆ ಒಂದು ದಿನ ನಾವು ದೇವಸ್ಥಾನದಲ್ಲೇ ಉಳಿಬೇಕಾಗುತ್ತೆ, ಅಲ್ಲೇ ಉಳಿದು ಓಂ ಶಕ್ತಿ ಮಾಲೆಯನ್ನು ತೆಗೆದು ಬರಬೇಕಾಗುತ್ತೆ. ಓಂ ಶಕ್ತಿ ಮಾಲೆಯನ್ನು ನಾವು ಹಾಕಿಕೊಳ್ಳುವಾಗ ಮುಂಚೆನೇ ನಾವು ಅಮ್ಮನಿಗೆ ಆರತಿಯನ್ನು ಎತ್ತಬೇಕಾಗುತ್ತೆ. ಆರತಿಯನ್ನು ಬೆಳಗಿ ನಂತರ ನಾವು ನಮ್ಮಲ್ಲಿ ಯಾರಾದರೂ ಗುರುಶಕ್ತಿಗಳಿದ್ರೆ ಅಥವಾ ಆ ಮಂಡಳಿಯಲ್ಲಿ ಗುರುಶಕ್ತಿಗಳು ಮಾತ್ರ ನಮಗೆ ಮಾಲೆಯನ್ನು ಹಾಕ್ತಾರೆ. ಮೊದಲಿಗೆ ಗುರುಶಕ್ತಿಗಳು ಮಾಲೆಯನ್ನು ಹಾಕಿಕೊಳ್ತಾರೆ, ನಂತರ ನಮಗೆ ಮಾಲೆಯನ್ನು ಗುರುಶಕ್ತಿಗಳು ಹಾಕ್ತಾರೆ. ಮೊದಲ ಬಾರಿ ಯಾರು ಮಾಲೆ ಹಾಕಿಸ್ಕೊಳ್ತಾರೋ ಅಂಥವರಿಗೆ ಇರುಮುಡಿ ಬ್ಯಾಗು ಹಾಗೆ ಮಾಲೆ ಅಲ್ಲೇ ಇರುತ್ತೆ. ಆದರೆ ಮೊದಲ ಬಾರಿ ಅಲ್ದಲೇ ನಾವು 2, 3, 4ನೇ ಬಾರಿ ಹಾಕಿಸ್ಕೊಳ್ಳುವಂಥವರಿಗೆ 2 ದಿನ 3 ದಿನ ಮುಂಚೆನೇ ನಾವು ಇರುಮುಡಿ ಬ್ಯಾಗು ಹಾಗೆ ಓಂ ಶಕ್ತಿ ಮಾಲೆಯನ್ನು ನಾವು ಮುಂಚೆನೇ ಮಂಡಳಿಗೆ ತಲುಪಿಸ್ಬೇಕಾಗುತ್ತೆ. ಅವರು ಎಲ್ಲದನ್ನು ರೆಡಿ ಮಾಡಿರ್ತಾರೆ. ನಾವು ಹೋಗೋವಷ್ಟರೊಳಗಡೆ ಇರುಮುಡಿ ಎಲ್ಲವೂ ಸಿದ್ಧವಾಗಿರ್ತದೆ. ಓಂ ಶಕ್ತಿ ಮಾಲೆಯನ್ನು ಧರಿಸುವ ಮುಂಚೆ ಅಮ್ಮನಿಗೆ ಆರತಿಯಿಂದ ನಮ್ಮ ಕೈಯಲ್ಲೇ ಬೆಳಗಿಸ್ತಾರೆ. ನಂತರ ಇಲ್ಲಿ ಗುರುಶಕ್ತಿಗಳಿಗೆ ನಾವು ಬೆಳಗಬೇಕಾಗುತ್ತೆ. ಗುರುಶಕ್ತಿಗಳು ಆಲ್ರೆಡಿ ಮಾಲೆಯನ್ನು ಧರಿಸಿರುವ ಕಾರಣ ಗುರುಶಕ್ತಿಗಳಿಗೆ ಬೆಳಗಿಸಿ ನಂತರ ನಾವು ಅವರಿಗೆ ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ನಂತರ ಗುರುಶಕ್ತಿಗಳು ನಮಗೆ ಮಾಲೆಯನ್ನು ಹಾಕೋ ಕಾರಣ ನಮ್ಗೆ ಯಾರೆಲ್ಲ ಆಲ್ರೆಡಿ ಮಾಲೆ ಹಾಕಿಸ್ಕೊಂಡಿರ್ತಾರೋ ಅಥವಾ ಅಲ್ಲೇ ನಿಂತಿರೋರ ಕೈಯಿಂದ ನಾವು ಮಾಲೆ ಹಾಕಿಸ್ಕೊಳ್ಳುವವರಿಗೆ ಪಾದಗಳಿಗೆ ಅರಿಶಿನ ಕುಂಕುಮ ಹಾಗೆ ಗಂಧ ಹೂವನ್ನು ಇಟ್ಟು ನಮ್ಗಳಿಗೆ ಮೊದಲಿಗೆ ಪೂಜಿಸುತ್ತಾರೆ. ನಂತರ ನಿಂಬೆಹಣ್ಣಿನಿಂದ ದೃಷ್ಟಿ ತೆಗಿತಾರೆ. ಹಾಗೆ ನಾವು ಗುರುಶಕ್ತಿಗಳಿಗೆ ಒಂದು ಸುತ್ತು ನಾವು ಬರಬೇಕಾಗುತ್ತೆ. ಮಾಲೆಯನ್ನು ಹಾಕುವವರು ಅಥವಾ ಮಾಲೆಯನ್ನು ಹಾಕಿಸಿಕೊಳ್ಳುವವರು ಇಬ್ಬರು ಭಕ್ತಿಯಿಂದ ಇರಬೇಕಾಗುತ್ತೆ. ನಾವು ಮಾಲೆಯನ್ನು ಹಾಕುವವರು ಬೇರೆ ಕಡೆ ಏನೋ ಮಾತನಾಡಿಕೊಂಡು ಮಾಲೆಯನ್ನು ಹಾಕಬಾರ್ದು. ಮಾಲೆ ಹಾಕಿಸಿಕೊಳ್ಳುವವರು ಎಲ್ಲೋ ಮಾತನಾಡ್ತಾ ಮಾಲೆಯನ್ನು ಹಾಕಿಸ್ಕೊಳ್ಬಾರ್ದು. ಭಕ್ತಿಯಿಂದ ನಾವು ಮಾಲೆಯನ್ನು ಹಾಕಿಸ್ಕೋಬೇಕಾಗುತ್ತೆ. ಒಳಗಡೆ ನಾವು ಹೋದ್ಮೇಲೆ ನೀವು ನೋಡ್ತಾ ಇರ್ಬೋದು ಇರುಮುಡಿ ಆಲ್ರೆಡಿ ರೆಡಿಯಾಗಿರ್ತದೆ. ಇರುಮುಡಿ ಒಳಗಡೆ ತೆಂಗಿನಕಾಯಿ, ಅಕ್ಕಿ ಹಾಗೆ ಅರಿಶಿಣದ ಕೊಂಬು, ಅರಿಶಿಣ ಕುಂಕುಮ ಹಾಗೆ ನಿಂಬೆಹಣ್ಣು ಪ್ರತಿಯೊಂದನ್ನು ಇರುಮುಡಿಯಲ್ಲಿ ಹಾಕಿ ಕಟ್ಟಿರ್ತಾರೆ. ಗುರುಶಕ್ತಿಗಳಿಗೆ ಒಂದು ಸುತ್ತನ ಹಾಕಿ ನಾವಿವಾಗ ಒಳಗಡೆ ಬಂದಿದ್ದೀವಿ. ಇಲ್ಲಿ ಅಮ್ಮನನ್ನು ನೆನಪಿಸ್ಕೊಳ್ತಾ ಇಲ್ಲಿ ಗುರುಶಕ್ತಿಗಳು ಮಾಲೆಯನ್ನು ಅಂದರೆ ಓಂ ಶಕ್ತಿ ಮಾಲೆಯನ್ನು ಅಮ್ಮನಿಗೆ 3 ಬಾರಿ ತೋರಿಸ್ತಾರೆ. ಹಾಗೆ ನಮ್ಮ ಬಲದ ಮೊಣಕಾಲನ್ನು ಊರಿ ಕುತ್ಕೊಳ್ಳೋದಕ್ಕೆ ಹೇಳ್ತಾರೆ. ಮನೆ ದೇವರನ್ನು ಹಾಗೆ ತಂದೆ ತಾಯಿಗಳನ್ನು ನೆನಪಿಸ್ಕೊಳ್ಳೋದಕ್ಕೆ ಹೇಳ್ತಾರೆ. ಅವರು ಓಂ ಶಕ್ತಿ ಅಂತ ಧ್ಯಾನ ಮಾಡ್ತಾ ನಮಗೆ ಮಾಲೆಯನ್ನು ಹಾಕಿ ನಮ್ಮ ಕೈಯಲ್ಲಿ ಅಂದರೆ ಬಲದ ಕೈಯಲ್ಲಿ ಅಮ್ಮನ ಮಾಲೆಯನ್ನು ಕೊಡ್ತಾರೆ. ಹಾಗೆ ನಮ್ಮ ಎಡದ ಭುಜದ ಮೇಲೆ ಇರುಮುಡಿಯನ್ನು ಏನು ಕಟ್ಟಿರ್ತಾರೋ ಅದನ್ನು ಇಟ್ಟು ಒಂದು ಸುತ್ತಿ ಅಮ್ಮನನ್ನು ಧ್ಯಾನ ಮಾಡೋದಕ್ಕೆ ಹೇಳ್ತಾರೆ. ಮಾಲೆಯನ್ನು ಹೇಗೆ ಹಾಕ್ತಾರೆ ಅಂತ ನಾನು ಕಳೆದ ವರ್ಷದಲ್ಲಿ ವಿಡಿಯೋದಲ್ಲಿ ಹಾಕಿದ್ದೀನಿ. ನೀವು ಆ ವಿಡಿಯೋದನ್ನು ಕೂಡ ನೋಡ್ಬೋದು. ಮಾಲೆಯನ್ನು ಹಾಕೋದನ್ನು ನಾನು ಇಲ್ಲಿ ಹೇಳಿದ್ದೀನಿ. ಅಲ್ಲಿ ಆ ವಿಡಿಯೋದಲ್ಲಿ ಮಾಲೆ ಹೇಗೆ ಹಾಕ್ತಾರೆ ಅಂತಲೂ ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ. 9 ವರ್ಷಗಳ ಕಾಲ ಯಾರೆಲ್ಲ ಇರುಮುಡಿಯನ್ನು ಹೊರ್ತಾರೋ ಅಂದರೆ ಮಾಲೆಯನ್ನು ಹಾಕಿಸ್ಕೊಂತಾರೋ ಇರುಮುಡಿಯನ್ನು ನಾವು ಎಡದ ಭುಜದ ಮೇಲೆ ಇಟ್ಕೋಬೇಕಾಗುತ್ತೆ. ಆದರೆ ಗುರುಶಕ್ತಿಗಳು ನೀವು ನೋಡ್ತಾ ಇರ್ಬೋದು, ಅವರು ತಲೆಯ ಮೇಲೆ ಇರುಮುಡಿಯನ್ನು ಹೊತ್ಕೊಂಡಿರ್ತಾರೆ. ಮಾಲೆಯನ್ನು ಹಾಕಿಸ್ಕೊಂಡ ಮೇಲೆ ಮತ್ತೆ ನಮಗೆ ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗೆದು ಆರತಿಯನ್ನು ಬೆಳಗ್ತಾರೆ. ಹಾಗೆ ಇಲ್ಲಿ ಬೇವಿನ ಸೊಪ್ಪಿನ ನೀರನ್ನು ನಮ್ಮ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾರೆ ನಾವು ಇರುಮುಡಿ ಹೊತ್ಕೊಂಡ ಮೇಲೆ. ಮಾಲೆಯನ್ನು ನಾವು ಧರಿಸಿದ ಮೇಲೆ ಇರುಮುಡಿಯನ್ನು ನಾವು ಅಲ್ಲೇ ಮಂಡಳಿ ಕೊಟ್ಟು ಬರಬೇಕಾಗುತ್ತೆ. ನೆಲದ ಮೇಲೆ ಕೆಂಪು ಬಟ್ಟೆಯನ್ನು ಹಾಸಿ ನಂತರ ಮೇಲೆ ಅವರವರ ಬಸ್ಸು ಹಾಗೆ ಬಸ್ ನಂಬರು ನಮ್ಮ ಹೆಸರು ಪ್ರತಿಯೊಂದೂ ಅದರಲ್ಲಿ ಒಂದು ಚೀಟಿನಲ್ಲಿ ಬರೆದಿರ್ತಾರೆ, ಅಲ್ಲಿ ನಾವು ಇಟ್ಟು ಬರಬೇಕಾಗುತ್ತೆ. ಹಾಗೆ ನಾವು ಮಾಲೆ ಹಾಕಿಸ್ಕೊಂಡ ಮೇಲೆ ನಮಗೆ ಊಟದ ವ್ಯವಸ್ಥೆನೂ ಕೂಡ ಅಲ್ಲೇ ಮಾಡಲಾಗಿತ್ತು. ಊಟವನ್ನು ಮಾಡಿ ನಾವು ಮಾಲೆ ಹಾಕಿಸ್ಕೊಂಡು ಬರ್ತಾ ಇದ್ದೀನಿ.
ಮಾಲೆಯನ್ನು ಹಾಕಿದ ಮೇಲೆ ಅನುಸರಿಸಬೇಕಾದ ಪದ್ಧತಿಗಳನ್ನು ಇವಾಗ ನೋಡೋಣ. ಮೊದಲಿಗೆ ಮಾಲೆಯನ್ನು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಮಾಲೆಯನ್ನು ತೆಗಿಬಾರ್ದು. ಮಾಲೆಯನ್ನು ಹಾಕಿಸಿಕೊಂಡಾಗಿನಿಂದ ಹಿಡಿದು ಮಾಲೆಯನ್ನು ತೆಗೆಯುವವರೆಗೂ ನಾವು ಕೆಂಪು ವಸ್ತ್ರದಲ್ಲಿಯೇ ಇರಬೇಕು. ಅಂದರೆ ಕೆಂಪು ವಸ್ತ್ರವನ್ನೇ ಧರಿಸಬೇಕು. ಕೆಂಪು ವಸ್ತ್ರವನ್ನೇ ಹಾಸಿ ಮಲಗಬೇಕು. ಹಾಗೆ ಕೆಂಪು ವಸ್ತ್ರವನ್ನೇ ನಾವು ಹೊದಿಸಿ ಮಲಗಬೇಕಾಗುತ್ತದೆ. ಹಾಗೆ ತಲೆದಿಂಬನ್ನು ಉಪಯೋಗಿಸಬಾರ್ದು. ಓಂ ಶಕ್ತಿ ಮಾಲೆಯನ್ನು ನಾವು ಹಾಕಿಕೊಂಡಾಗ ಕೆಂಪು ಬಳೆ, ಕೆಂಪು ಕುಂಕುಮ ಅಥವಾ ಕೆಂಪು ಬೊಟ್ಟು, ಕೆಂಪು ಹೂವನ್ನು ನಾವು ಮುಡ್ಕೋಬೇಕಾಗುತ್ತೆ. ಹಾಗೆ ಒಂದೆರಡು ಬೇವಿನ ಎಲೆಗಳನ್ನು ಕೂಡ ನಾವು ಮುಡ್ಕೋಬಹುದು. ಮನೆಯಲ್ಲಿ ಅಮ್ಮನ ಒಂದು ದೇವ್ರ ಫೋಟೋ ಇದ್ದರೆ ಅಮ್ಮನಿಗೂ ಕೆಂಪು ಬೊಟ್ಟನ್ನು ಇಟ್ಟು ಅಮ್ಮನಿಗೆ ಬೇವಿನ ಎಲೆಗಳನ್ನು ಮುಡಿಸಿ ಅಥವಾ ಕೆಂಪು ಹೂವನ್ನು ಮುಡಿಸಿ ನಾವು ಪೂಜಿಸಬೇಕಾಗುತ್ತದೆ. ಪ್ರತಿದಿನ 2 ಬಾರಿ ತಣ್ಣೀರಿನಿಂದ ಸ್ನಾನ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಅಮ್ಮನಿಗೆ ಅಭಿಷೇಕ ಮಾಡುವಾಗ ಅಮ್ಮನಿಗೆ ತಣ್ಣೀರಿನಿಂದನೇ ಅಭಿಷೇಕ ಮಾಡುವಂಥದ್ದು. ಅಮ್ಮನಂಥವರೇ ತಣ್ಣೀರಿನಿಂದ ಸ್ನಾನ ಮಾಡಬೇಕಾದ್ರೆ ನಾವು ಅಮ್ಮನ ಮಾಲೆ ಹಾಕಿಸ್ಕೊಂಡಂಥವರು ನಾವು ತಣ್ಣೀರಿನಿಂದ ಸ್ನಾನ ಮಾಡಬೇಕಾಗುತ್ತೆ. ಮಾಲೆಯನ್ನು ಹಾಕಿಸ್ಕೊಂಡ ಮೇಲೆ ನಾವು ಯಾವಾಗಲೂ ಸಸ್ಯಾಹಾರವನ್ನೇ ಉಪಯೋಗಿಸಬೇಕು. ಮಾಂಸಾಹಾರವನ್ನು ಸೇವಿಸಬಾರ್ದು. ಮಾಲೆಯನ್ನು ಹಾಕಿಕೊಂಡಾಗ ಧೂಮಪಾನವಾಗಲಿ ಅಥವಾ ಮದ್ಯಪಾನವಾಗಲಿ ಯಾವುದನ್ನು ಕೂಡ ಸೇವಿಸಬಾರ್ದು. ಓಂ ಶಕ್ತಿ ಮಾಲೆಯನ್ನು ನಾವು ಹಾಕಿಕೊಂಡಾಗ ಬರಿಕಾಲಲ್ಲೇ ನಾವು ನಡಿಬೇಕು. ಚಪ್ಪಲಿಯನ್ನು ಧರಿಸಬಾರ್ದು. ಪ್ರತಿದಿನ 2 ಬಾರಿ ನಾವು ಪೂಜೆಯನ್ನು ಅಮ್ಮನಿಗೆ ಮಾಡಬೇಕಾಗುತ್ತೆ. ಹಾಗೆ ಮೂಲ ಮಂತ್ರವನ್ನು ಅಂದರೆ ಅಮ್ಮನ ಮೂಲ ಮಂತ್ರವನ್ನು ನಾವು ಅವಾಗವಾಗ ಹೇಳ್ಕೋಬೇಕಾಗುತ್ತದೆ. ಅಮ್ಮನ ಮೂಲ ಮಂತ್ರ ಹೇಗಿರುತ್ತೆ? ಓಂ ಶಕ್ತಿಯೇ ಪರಾಶಕ್ತಿಯೇ, ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ, ಓಂ ಶಕ್ತಿಯೇ ಮರುವೂರ್ ಅರಸಿಯೇ, ಓಂ ಶಕ್ತಿಯೇ ಓಂ ವಿನಾಯಕ, ಓಂ ಶಕ್ತಿಯೇ ಓಂ ಕಾಮಾಕ್ಷಿಯೇ, ಓಂ ಶಕ್ತಿಯೇ ಓಂ ಬಂಗಾರು ಕಾಮಾಕ್ಷಿಯೇ. ಹೀಗೆ ಅಮ್ಮನ ಮೂಲ ಮಂತ್ರವನ್ನು ನಾವು ಅವಾಗವಾಗ ಹೇಳ್ಕೋಬೇಕಾಗುತ್ತೆ. ಓಂ ಶಕ್ತಿಯೇ ಆದಿ ಪರಾಶಕ್ತಿಯೇ ಅವಾಗವಾಗ ಅಂತ ಹೇಳ್ತಾ ನಾವು ಮನಸ್ಸಿನಲ್ಲಿ ಅಮ್ಮನನ್ನು ಧ್ಯಾನ ಮಾಡಬೇಕಾಗುತ್ತೆ. ಮಾಲೆಯನ್ನು ಹಾಕಿಕೊಂಡ್ಮೇಲೆ ನಾವು ಮನೆಯಲ್ಲಿ ಪೂಜೆಯನ್ನು ಮಾಡ್ಬೋದು ಅಥವಾ ದೇವಸ್ಥಾನಗಳಿಗೆ ಹೋಗಿ ನಾವು ಪ್ರದಕ್ಷಿಣೆ ಹಾಕಿ ಅಮ್ಮನನ್ನು ನೆನಪಿಸ್ಕೊಂಡು ನಾವು ಪೂಜೆಯನ್ನು ಸಲ್ಲಿಸ್ಬೋದು. ಅಥವಾ ಇರುಮುಡಿ ಮಾಲೆಯನ್ನು ಧರಿಸಿದವರೆಲ್ಲರೂ ಒಟ್ಟಾಗಿ ಸೇರಿ ಅಂದರೆ ಮಂಡಳಿಯಲ್ಲಿ ಅಮ್ಮನ ಧ್ಯಾನವನ್ನು ಕೂಡ ಮಾಡಬಹುದು. ಓಂ ಶಕ್ತಿ ಮಾಲೆಯನ್ನು ನಾವು ಹಾಕಿಕೊಂಡಾಗ ಮುತ್ತೈದರ ಪೂಜೆಯನ್ನು ಮಾಡೋದು ತುಂಬಾ ಒಳ್ಳೆಯದು. ಹಾಗೆ ಅನ್ನದಾನ ಮಾಡುವುದು ಇನ್ನೂ ತುಂಬಾ ಒಳ್ಳೆಯದು. ಮಾಲೆಯನ್ನು ನಾವು ಧರಿಸಿದ ಮೇಲೆ ನಾವು ಪ್ರತಿಯೊಬ್ಬರನ್ನು ಶಕ್ತಿ ಅಂತಲೇ ನಾವು ಕರಿಬೇಕಾಗುತ್ತೆ. ನಾವು ಮಾತನಾಡಬೇಕಾದಾಗ ಪ್ರತಿಯೊಂದಕ್ಕೂ ನಾವು ಶಕ್ತಿ ಅಂತಲೇ ಹೆಸರನ್ನು ಹಿಡಿದು ನಾವು ಮಾತನಾಡಬೇಕಾಗುತ್ತೆ. ಬಡವರಾಗಲಿ ಶ್ರೀಮಂತರಾಗಲಿ ಪ್ರತಿಯೊಬ್ಬರಿಗೂ ಮಾಲೆ ಧರಿಸಿದ ಮೇಲೆ ಶಕ್ತಿಗಳು ಪಾಲಿಸಬೇಕಾದಂತಹ ವಿಧಿವಿಧಾನಗಳೆಲ್ಲವೂ ಸಮನಾಗಿರುತ್ತವೆ ಅಮ್ಮನ ಮುಂದೆ. ಆದಷ್ಟು ಈ ಸಮಯದಲ್ಲಿ ಸಿನಿಮಾ, TV, ಸೀರಿಯಲ್ ಎಲ್ಲದರಿಂದ ದೂರ ಇರಬೇಕು. ಓಂ ಶಕ್ತಿ ಮಾಲೆಯನ್ನು ಹಾಕಿಸ್ಕೊಂಡಾಗ ಮನಸ್ಸನ್ನು ನಾವು ಶಾಂತವಾಗಿ ಇಟ್ಕೋಬೇಕಾಗುತ್ತೆ. ಯಾರ ಜೊತೆನೂ ನಾವು ಜಗಳ ಆಡಬಾರ್ದು. ಹಾಗೆ ಕೆಟ್ಟದನ್ನು ಬಯಸಬಾರ್ದು, ಒಳ್ಳೆಯದನ್ನೇ ಬಯಸಬೇಕು. ಮಾಲೆ ಹಾಕಿಸ್ಕೊಂಡು ನಾವು ಮನೆಗೆ ಬಂದಾಗ ಮನೆಯಲ್ಲಿ ಯಾರ ಎಂಜಲನ್ನು ತಿನ್ನಬಾರ್ದು. ಆದಷ್ಟು ಬಾಳೆ ಎಲೆಯನ್ನು ಉಪಯೋಗಿಸಿ ನಾವು ಊಟವನ್ನು ಮಾಡಬೇಕಾಗುತ್ತದೆ. ಪ್ರತಿನಿತ್ಯದ ಎಲ್ಲ ಕೆಲಸಗಳನ್ನು ನಾವೇ ಮಾಡ್ಕೋಬಹುದು. ಹಾಗೆ ನಮ್ಮ ಅಡುಗೆಯನ್ನು ನಾವೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಮಾಲೆ ಹಾಕಿದ ಮೇಲೆ ನಾವು ಹಾಸಿಗೆ ಮೇಲೆ ಕುಳಿತುಕೊಳ್ಳೋದಾಗಲಿ ಮಲ್ಕೊಳ್ಳೋದಾಗಲಿ ಮಾಡಬಾರ್ದು. ನೆಲದ ಮೇಲೆ ಕೆಂಪು ವಸ್ತ್ರವನ್ನು ಹಾಸಿ ನಾವು ಕೂತ್ಕೋಬೇಕಾಗುತ್ತೆ. ಮಾಲೆಯನ್ನು ನಾವು ಹಾಕಿದ ಮೇಲೆ ನಾವು ಪ್ರತಿದಿನ ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗೆಸ್ಕೊಳ್ಬೇಕು. ಅಮ್ಮನ ಫೋಟೋ ಮನೆಯಲ್ಲಿ ಇದ್ದರೆ ಪ್ರತಿದಿನ ನಿಂಬೆಹಣ್ಣಿನಿಂದ ದೃಷ್ಟಿಯನ್ನು ತೆಗಿಬೇಕಾಗುತ್ತೆ. ಹಾಗೆ ಪ್ರತಿನಿತ್ಯ ಅಮ್ಮನ ಓಂ ಶಕ್ತಿ 108 ಪೋಟ್ರಿಯನ್ನು ನಾವು ಓದ್ಕೋಬೇಕಾಗುತ್ತೆ. ಹಾಗೆ ಅರ್ಚನೆಯೂ ಕೂಡ ಕುಂಕುಮಾರ್ಚನೆಯೂ ಕೂಡ ನಾವು ಮಾಡಬಹುದು. ಕುಂಕುಮಾರ್ಚನೆಯನ್ನು ನಾವು ಮಾಡುವಾಗ ನಾವು ಸಂಕಲ್ಪವನ್ನು ಮಾಡ್ಕೋಬೇಕಾಗುತ್ತೆ. ಅಂದರೆ ಉದ್ಯೋಗದ ಸಮಸ್ಯೆನ, ಆರೋಗ್ಯ ಸಮಸ್ಯೆನ ಅಥವಾ ಕುಟುಂಬದ ಸಮಸ್ಯೆ ನಮಗೆ ಏನು ಆಗಬೇಕು ಅನ್ನೋದನ್ನು ಮಾಲೆಯನ್ನು ಹಾಕುವಾಗದಿಂದ ಹಿಡಿದು ನಾವು ಮಾಲೆಯನ್ನು ತೆಗೆಯುವವರೆಗೂ ಕೂಡ ಅದು ಒಂದೇ ಆಗಿರಬೇಕು ಸಂಕಲ್ಪ ಅಮ್ಮನ ಮುಂದೆ.
ಪ್ರತಿದಿನ ನಾವು ಅಮ್ಮನಿಗೆ ಆರತಿಯನ್ನು ಎತ್ತಿ ನಾವು ಪೂಜೆಯನ್ನು ಮಾಡಬೇಕಾಗುತ್ತೆ. ಹಾಗೆ ಒಂದೊಂದು ಕ್ಷಣನೂ ಕೂಡ ಅಮ್ಮನ ಧ್ಯಾನವನ್ನು ನಾವು ಮಾಡಬೇಕಾಗುತ್ತೆ. ಓಂ ಶಕ್ತಿ ಮಾಲೆಯನ್ನು ಧರಿಸಿ ನಾವು ಪ್ರತಿನಿತ್ಯ ನಾವು ಪೂಜೆಯನ್ನು ಮಾಡುವಾಗ ಅಮ್ಮನಿಗೆ ನೈವೇದ್ಯವನ್ನು ಇಟ್ಟು ನಾವು ಪೂಜಿಸಬೇಕಾಗುತ್ತೆ. ಅಂದರೆ ಹಣ್ಣುಗಳು, ಸಿಹಿ ಪೊಂಗಲ್ಲು, ಪಾಯಸ, ಹೀಗೆ ಅಮ್ಮನಿಗೆ ಪ್ರತಿನಿತ್ಯ 2 ಬಾರಿ ಪೂಜೆಯನ್ನು ಮಾಡುವಾಗ ಅಟ್ಲೀಸ್ಟ್ 1 ಬಾರಿ ನಾವು ಅಮ್ಮನಿಗೆ ನೈವೇದ್ಯವನ್ನು ಇಟ್ಟು ಪೂಜಿಸಬೇಕು. ಮೊದಲ ಬಾರಿಗೆ ಯಾರೆಲ್ಲ ಮಾಲೆ ಹಾಕಿಸ್ಕೊತಿರ್ತಾರೋ ನಿಮಗೆ ಯಾವುದೇ ಥರದ ಡೌಟ್ ಇದ್ರೂ ಕೂಡ ಅಲ್ಲಿ ಗುರುಶಕ್ತಿಗಳಿರ್ತಾರೆ. ನೀವು ಅವರನ್ನು ಕೇಳಿಕೊಂಡು ಯಾವ ಪದ್ಧತಿಗಳನ್ನು ನಾವು ಅನುಸರಿಸಬೇಕು, ಹಾಗೆ ನಾವು ಹೇಗಿರಬೇಕು ಅನ್ನೋದನ್ನು ಪ್ರತಿಯೊಂದನ್ನು ಗುರುಶಕ್ತಿಗಳು ಹೇಳ್ಕೊಡ್ತಾರೆ. ಇಲ್ಲಿವರೆಗೂ ನಾವು ಮಾಲೆಯನ್ನು ಹಾಕಿಕೊಳ್ಳೋ ಮುಂಚೆನೇ ನಾವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೋಬೇಕು, ಮಾಲೆಯನ್ನು ಯಾವ ರೀತಿ ಹಾಕ್ತಾರೆ, ಹಾಗೆ ಮಾಲೆಯನ್ನು ಧರಿಸಿದ ಮೇಲೆ ನಾವು ಅನುಸರಿಸಬೇಕಾದಂತಹ ಪದ್ಧತಿಗಳೇನು ಅಂತ ನೋಡಿದೋ ಸ್ನೇಹಿತರೆ, ಮುಂದಿನ ವಿಡಿಯೋದಲ್ಲಿ ನಾವು ಇರುಮುಡಿ ಹೊತ್ತು ಅಮ್ಮನ ದರ್ಶನವನ್ನು ಹೇಗೆ ಪಡೆದೋ ಅದಕ್ಕೆ ಯಾವ ರೀತಿ ಸಿದ್ಧತೆಯನ್ನು ನಾವು ಮಾಡಿಕೊಂಡು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಕೊಡಿ, ಓಂ ಶಕ್ತಿ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಓಂ ಶಕ್ತಿಯೇ, ಆದಿ ಪರಾಶಕ್ತಿಯೇ. ಓಂ ಶಕ್ತಿ ತಾಯಿ ಪ್ರತಿಯೊಬ್ಬರಿಗೂ, ತನ್ನ ಭಕ್ತಾದಿಗಳಿಗೆ ಈ ವಿಡಿಯೋ ನೋಡಿದ್ರೆ ಪ್ರತಿಯೊಬ್ಬರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಬೇಡ್ಕೊತಾ ಇದ್ದೀನಿ.